ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ ಕೋಡಿಯಲ್ಲಿಯಲ್ಲಿ ಇರೋದು. ಸೊ ಇವತ್ತು ನಾನು ಈ ದೇವಸ್ಥಾನಕ್ಕೆ ಬಂದಿರೋದು. ಇವತ್ತು ವೈಕುಂಠ ಏಕಾದಶಿ ಆಗಿರೋದ್ರಿಂದ ದೇವಸ್ಥಾನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು, ಉಯ್ಯಾಲೆ ಹಾಕಿದ್ರು, ವೆಂಕಟರಮಣ ಸ್ವಾಮಿನ ಕಟ್ಟಿ. ಸೊ ಈ ದೇವಸ್ಥಾನ ಮುಗಿಸ್ಕೊಂಡು ನಾನು ದೊಂಬ್ಳೂರಲ್ಲಿರೋ ಒಂದು ವೆಂಕಟೇಶ್ವರ ದೇವಸ್ಥಾನಕ್ಕೂ ಹೋಗಿದೆ. ಸೊ ವಿಡಿಯೋನ ಫುಲ್ಲಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾಗವೇಣಿ ರಾಜಪ್ಪ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಪ್ರತಿ ಸತಿ ಹಾಕೋ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆಲ್ಲ ಬರುತ್ತೆ. ವೆಂಕಟರಮಣ ಸ್ವಾಮಿ ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡಲಿ. ಈ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ಆಶೀರ್ವಾದ ಸಿಗಲಿ. ಯಾರೆಲ್ಲ ವೈಕುಂಠ ಏಕಾದಶಿ ಇವತ್ತಿನ ದಿನ ದೇವಸ್ಥಾನಕ್ಕೆ ಹೋಗೋದಕ್ಕೆ ಆಗಲಿಲ್ವೋ ಈ ವಿಡಿಯೋನ ನೋಡಿ ಆಶೀರ್ವಾದ ತಗೊಳ್ಳಿ. ತುಂಬಾ ಪವರ್ಫುಲ್ ದಿನ ವೆಂಕಟರಮಣ ಸ್ವಾಮಿ. ತಿರುಪತಿಯಲ್ಲಿಯೂ ಅಷ್ಟೇ ತುಂಬ ಚೆನ್ನಾಗಿ ಆಚರಣೆ ಎಲ್ಲ ಮಾಡ್ತಾರೆ. ಸೊ ಒಂದು ವರ್ಷ ನಾನು ಅಲ್ಲೂ ಹೋಗಿದ್ದೆ ವೈಕುಂಠ ಏಕಾದಶಿಗೆ. ಅದ್ರದ್ದು ಒಂದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಸೊ ಇದು ನಮ್ಮ ಕೋಡಿಯಲ್ಲಿ ಇರೋವಂಥದ್ದು, HAL ಕೋಡಿಯಲ್ಲಿ. ಸೊ ಯಾರಿಗಾದ್ರೂ ಬರಬೇಕು ಈ ದೇವಸ್ಥಾನ ನೋಡಬೇಕು ಅಂದರೆ ಬಂದು ವಿಸಿಟ್ ಮಾಡಿ. ತುಂಬ ಹಳೆಯ ದೇವಸ್ಥಾನ. ಓಡೋಷದ್ದು ಒಂದು ವೈಕುಂಠ ಏಕಾದಶಿ ವಿಡಿಯೋ ಕ್ಲಿಪ್ಪಿಂಗ್ಸ್ ಹಾಕಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲಿಂಕ್, ಹೋಗಿ ನೋಡ್ಕೊಂಡು ಬನ್ನಿ. ಸೊ ಬನ್ನಿ, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು, ಎಷ್ಟು ವೆರೈಟಿ ಫುಡ್ಡು, ಸ್ವೀಟ್ಸು ಎಲ್ಲ ಹಾಕಿದ್ರು. ತುಂಬ ಚೆನ್ನಾಗಿ ಡೆಕೋರೇಷನ್ಸ್ ಮಾಡಿರೋ ಅಂಥದ್ದು ನಮ್ಮ ಕೋಡಿಯಲ್ಲಿ ಇರೋವಂಥ ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಇದು ಲೀಲಾ ಪ್ಯಾಲೇಸ್ ರೋಡಲ್ಲಿ ಬರೋ ಅಂಥದ್ದು. ಅಲ್ಲಿ ಬಂದಾಗ ತುಂಬ ದೇವಸ್ಥಾನಗಳು ಕಾಣಿಸುತ್ತೆ ನಿಮಗೆ. ಅಯ್ಯಪ್ಪನ ದೇವಸ್ಥಾನ, ಓಂ ಶಕ್ತಿ ದೇವಸ್ಥಾನ, ಷಣ್ಮಾತ್ಮನ ದೇವಸ್ಥಾನ, ಈ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ ಸಹ ಇರೋ ಅಂಥದ್ದು. ತುಂಬ ಒಳ್ಳೆ ಹಳೆಯ ದೇವಸ್ಥಾನ ಇದು. ಸೊ ಯಾರಿಗಾರು ಗೊತ್ತಿಲ್ಲ ಅಂದರೆ ಲೀಲಾ ಪ್ಯಾಲೇಸ್ ರೋಡಲ್ಲಿ ಇರೋ ಅಂಥದ್ದು ವೆಂಕಟರಮಣ ಸ್ವಾಮಿ ದೇವಸ್ಥಾನ ಅಂತ ಕೇಳ್ಕೊಂಬನ್ನಿ. ತುಂಬ ಚೆನ್ನಾಗಿ ಹೋಮ ಎಲ್ಲ ಮಾಡಿದರು ಇವತ್ತಿನ ದಿನ, ವೈಕುಂಠ ಏಕಾದಶಿ ಆಗಿರೋದ್ರಿಂದ. ಸೊ ಪ್ರತಿಯೊಬ್ಬರಿಗೂ ಆ ದೇವರು ಆಶೀರ್ವಾದ ಇರಲಿ. ವಿಡಿಯೋನ ಫುಲ್ಲಾಗಿ ನೋಡಿ, ನೀವು ಆಶೀರ್ವಾದ ತಗೊಳ್ಳಿ. ಯಾರೆಲ್ಲ ಇವತ್ತಿನ ದಿನ ದೇವಸ್ಥಾನಕ್ಕೆ ಹೋಗೋದಕ್ಕೆ ಆಗಲಿಲ್ವೋ ಅವ್ರಿಗೆಲ್ರಿಗೂ ತುಂಬ ಚೆನ್ನಾಗಿ ಸ್ವೀಟ್ಸು, ತುಂಬ ಚೆನ್ನಾಗಿ ಒಂದು ಅಲಂಕಾರ, ಡೆಕೋರೇಷನ್ಸ್ ನೋಡ್ತಿದ್ರೆ ತುಂಬ ಖುಷಿ ಆಗ್ತಾಯಿತ್ತು. ಆ ದೇವರು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನಮ್ಮ ವೆಂಕಟರಮಣ ಸ್ವಾಮಿ ಪುರೋಹಿತರವರು. ತುಂಬ ಚೆನ್ನಾಗಿದೆ. ಅವರು ಮಾತಾಡಿದ್ದಾರೆ ಹೋದ ವರ್ಷ ವಿಡಿಯೋದಲ್ಲಿ. ಸೊ ವಿಡಿಯೋನ ಆ ಲಿಂಕು ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಹೋಗಿ ನೋಡಿ ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ ಅಂತೇಳಿ. ಈ ವರ್ಷ ಫುಲ್ ಟಯರ್ಡ್ ಆಗೋಗಿತ್ತು, ಸೊ ಅವ್ರು ಮಾತಾಡೋಕ್ಕಾಗಲಿಲ್ಲ. ಆ ದೇವರ ಅಲಂಕಾರ ನೋಡಿ ಎಷ್ಟು ಖುಷಿ ಆಗುತ್ತೆ, ಎಷ್ಟು ಸಂತೋಷ ಆಗುತ್ತೆ. ತುಂಬ ಚೆನ್ನಾಗಿ ಒಂದು ಡೆಕೋರೇಷನ್ ಮಾಡಿರೋ ಅಂಥದ್ದು.